ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ಶ್ರೀರಾಮ್ ಸಮರ್ಥ. ಇಂದಿನ 27 ಜುಲೈ ಶ್ರೀ ಮಹಾರಾಜರ ಪ್ರವಚನ. ನಾವು ಕೇವಲ ರಾಮನ ಹತ್ತಿರ ಬೇಡಬೇಕು. ನಾವು ಕೇವಲ ರಾಮನ ಹತ್ರ ಬೇಡಬೇಕು. ಹಾಗಂದ್ರೆ ಏನು ಬೇಡಬೇಕಪ್ಪ ಅವನ ಹತ್ರ? ಮನುಷ್ಯ ಮತ್ತು ಪ್ರಾಣಿಯಲ್ಲಿ ಇರುವ ವ್ಯತ್ಯಾಸ ಏನಪ್ಪ ಅಂದರೆ, ಬುದ್ಧಿ ಪ್ರಾಣಿಗೂ ಕೊಟ್ಟಿದ್ದಾನೆ, ನಮಗೂ ಕೊಟ್ಟಿದ್ದಾನೆ. ಆ ಪ್ರಾಣಿಗೆ ಏನಕ್ಕೆ ಬುದ್ಧಿ ಕೊಟ್ಟಿದ್ದಾನೆ? ಸೀಮಿತವಾಗಿ ಬುದ್ಧಿ ಕೊಟ್ಟಿದ್ದಾನೆ. ನಮಗೆ ಬುದ್ಧಿ ಕೊಟ್ಟಿರೋದು ವ್ಯಾಪಕವಾಗಿ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯಲ್ಲಿ ಅವನು ವಿವೇಕ ಎಂಬುವ ವಸ್ತುವನ್ನು ಇಟ್ಟಿದ್ದಾನೆ. ಯಾವಾಗ ಸದ್ಗುರು ಕೃಪೆಯಿಂದ ಆ ವಿವೇಕ ಜಾಗೃತ ಆಗತ್ತೋ ಆವಾಗ ನಾವು ರಾಮನ ಹತ್ರ ಏನು ಹೋಗಿ ಬೇಡಿಕೆ ಮಾಡಬೇಕು ಅನ್ನೋ ವಿವೇಕದಿಂದ ಬೇಡಿಕೆ ಮಾಡ್ತೀವಿ. ನಿತ್ಯ ಅನಿತ್ಯ ವಸ್ತು ವಿವೇಕ, ನಿತ್ಯ ಇರದೇ ರಾಮ ಒಬ್ಬ ಅಂದಮೇಲೆ ನಮ್ಮ ಬೇಡಿಕೆ ಅವನ ಹೊರತಾಗಿ ಇನ್ನೇನು ಇರುವುದಿಲ್ಲ. ಕೇವಲ ಮಾಗಾವೇ ರಾಮಾಜವಳ. ಸಮರ್ಥರು ಹೇಳ್ತಾರೆ, ಏಕ್ ಮಾಗಾವೇ ಫಕ್ತ ರಾಮಾಜವಳ ಅಂತ. ರಾಮನ ಹತ್ರ ಬಿಟ್ಟು ಇನ್ಯಾರ ಹತ್ರ ಏನು ಬೇಡಿಕೆನೂ ಮಾಡಬಾರದು. ನಾವು ರಾಮನ ಹತ್ರ ಹಂಗಾರೆ ಹೋಗಿ ಕಾಮಧೇನು ಕಲ್ಪತರು ಹತ್ರ ಹೋಗಿ ಅಂಬುಲಿ ಕೊಡಪ್ಪ ಅಂತ, ಅಥವಾ ಬದನೆಕಾಯಿ ಕೊಡಪ್ಪ ರಾಜನ ಹತ್ರ ಹೋಗಿ ಕೇಳ್ದಂಗೆ ಆಗತ್ತಂದ್ರೆ, ರಾಮನ ಹತ್ರ ಹೋದಾಗ ರಾಮ ನಿನ್ನಂತೆ ನನಗೆ ಮಾಡಪ್ಪ, ನಿನ್ನ ಸ್ವರೂಪವನ್ನು ಹೊಂದುವಂಥದ್ದು, ಮನುಷ್ಯ ಜನ್ಮಕ್ಕೆ ಬಂದು ನಿನ್ನನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋ ಒಂದು ತಳಮಳ, ಹಂಬಲ, ಜಿಜ್ಞಾಸವನ್ನು ಬೇಡಿಕೆ ಮಾಡಬೇಕೇ ವಿನಃ ಪ್ರಾಪಂಚಿಕ ಐಹಿಕ ವಸ್ತು ವಿಷಯಗಳನ್ನು ಬೇಡಬಾರದು. ನಮ್ಮ ಜೀವನದಲ್ಲಿ ಆಗುವ ಶ್ರೀ ಮಹಾರಾಜರೇನಂತಾರಪ್ಪ, ಪ್ರತಿಯೊಂದು ಕ್ರಿಯೆ ಬೆಳಗ್ಗೆ 7ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳುವ ತನಕ ಎಲ್ಲವೂ ರಾಮನ ಕರ್ತಾನೇ ಆಗಬೇಕು. ರಾಮನ ಸಲುವಾಗಿ ಆಗಬೇಕಾ ಕ್ರಿಯೆ. ಏನಪ್ಪ ಹೇಳ್ತೀನಿ, ಹಲ್ಲು ಉಜ್ಸ್ತೀನಿ, ನಾನು ಉಜ್ಸ್ತಾ ಇಲ್ಲ, ರಾಮ ಉಜ್ಸ್ತೀಯಾನ ಹಲ್ಲು. ರಾಮ ನನ್ನ ಜೊತೆಗೆ ಮಾರ್ಕೆಟಿಗೆ ಬರ್ತೀಯಾನೆ, ರಾಮ ತಿಂಡಿ ಮಾಡ್ತಿದ್ದಾನೆ, ರಾಮನ ಜೊತೆಗೆ ನಾ ಇದ್ದೀನಿ, ರಾಮನ ಜೊತೆಗೆ ಪೂಜೆ ಮಾಡ್ತಾ ಇದ್ದೀನಿ, ರಾಮನ ಜೊತೆಗೆ ಓದ್ತಾ ಇದ್ದೀನಿ, ರಾಮನ ಜೊತೆಗೆ ಮಲ್ಕೋತಾ ಇದ್ದೀನಿ. ಪ್ರತಿಯೊಂದು ಕ್ರಿಯೆ ಶೌಚ ಅಶೌಚ, ಅಪವಿತ್ರ ಅಪವಿತ್ರ ಅದಕ್ಕೆ ಯಾವುದೂ ಸಂಬಂಧ ಇಲ್ಲ. ಅಂದರೆ ರಾಮ ಎಲ್ಲಿದ್ದಾನೆ? ಹಂಗಂದರೆ ಅಖಂಡವಾಗಿ ಇಲ್ಲಿ ಅವನು ವಸ್ತಿ ಮಾಡ್ತಿದ್ದಾನೆ. ನಮಗೆ ಅವನಿದ್ದಾನೆ ಅನ್ನೋ ಇರುವಿಕೆ ಮರ್ತು ಹೋಗ್ಬಿಟ್ಟಿದೆ. ಎಲ್ಲ ಕ್ರಿಯೆ ರಾಮನಿಗೋಸ್ಕರನೇ ಮಾಡಬೇಕು ಅಂದರೆ ನಾವು ಎಂತೆಂಥದ್ದೋ ಪ್ರಶ್ನೆ ಕೇಳಬಹುದು. ಅಲ್ರಿ, ಎಲ್ಲ ಕ್ರಿಯೆ ಅಂದರೆ ನಾವು ಬೆಳಗ್ಗಿಂದ ಹಿಡಿದು ಮಲಮೂತ್ರ ವಿಸರ್ಜನೆ ಮಾಡ್ತೀವಿ, ಅಲ್ಲಿಂದ ಹಿಡಿದು ರಾಮನ ಸಲುವಾಗಿ ಮಾಡಬೇಕು ಅಂದರೆ ಏನು? ರಾಮನೇ ಕರ್ತಾಧರ್ತ ಇರುತ್ತಾನೆ, ಅವನು ಹೊರತಾಗಿ ಇನ್ಯಾರೂ ಇಲ್ಲ. ಈ ಚಲನವಲನ ಮಾಡಿಸ್ತಿರೋನು ಯಾರು? ಈ ಉಸಿರು ಕೊಡ್ತಿರೋನು ಯಾರು? ಧಾರಾಕಾರವಾಗಿ ಉಸಿರು ಹರಿತಿರೋದು ಯಾರು ಕೃಪೆಯಿಂದ? ಶ್ವಾಸ ಯಾರು ತಗೋತಿದ್ದಾನೆ? ಶ್ವಾಸಕ್ಕೆ ಆಕ್ಸಿಜನ್ ಯಾರು ಕೊಡ್ತಿದ್ದಾನೆ? ಎಲ್ಲವೂ ರಾಮನೇ. ಅಂದ ಮೇಲೆ ಈ ದೇಹ ಏನೇನು ಪ್ರತಿಯೊಂದು ಕ್ರಿಯೆ ಸ್ಪಂದಿಸುತ್ತೋ ಅದಕ್ಕೆ ಅದು ರಾಮನ ಸಲುವಾಗೇ ಆಗಬೇಕು. ನಾನು ಭ್ರಮೆ ಉಂಟಾಗಿರ ಹೋಗಿ ಪ್ರತಿಕ್ರಿಯೆ ಕೊಡಬಾರದು. ನಾವು ಏನು ಜೀವಿಕಾ ಮಾಡ್ತಿದ್ದೀವೋ ಅದು ಕೇವಲ ಅವನ ಸೇವೆಗೋಸ್ಕರ ಮುಡುಪಾಗಿರಬೇಕು. ಯಾರು ಈಗ ಸಣ್ಣ ಮಕ್ಕಳಿಗೆ ತಾಯಿ ಇದ್ದಂಗೆ, ಮಗನಿಗೆ ಅಪ್ಪ ಇದ್ದಂಗೆ, ಹೆಣ್ಮಗಳಿಗೆ ತನ್ನ ಗಂಡನಿದ್ದಂಗೆ, ಮುನಿಮನಿಗೆ ಸಜ್ಜನ ಮಾಲಕ ಇದ್ದಂಗೆ, ಒಡೆಯ ಇದ್ದಂಗೆ, ನೌಕರನಿಗೆ ದಾಸನಿಗೆ ತನ್ನ ಮಾಲೀಕ ಇದ್ದಂಗೆ, ಹೆಂಗೆ ವಿಶ್ವಾಸು ಮಿತ್ರ ನಮಗೆ ಹೆಂಗೆ ವಿಶ್ವಾಸು ಮಿತ್ರ ಇರ್ತಾನೋ ಹಾಗೆಯೇ ರಾಮನು ಪ್ರತಿಯೊಬ್ಬನಿಗೆ ಅನ್ನಿಸ್ಬೇಕು. ಅಂದರೆ ಏನಪ್ಪ, ನಾನು ಯಾರನ್ನು ನೋಡ್ತೀನೋ ಇಲ್ಲಿ ಚೈತನ್ಯ ಇರೋದು ಅದೇ, ಅಲ್ಲಿ ಚೈತನ್ಯ ಇರೋದು ಅದೇ. ಅಂದಮೇಲೆ ನಾನು ಉಪಾಧಿ ಹಚ್ಕೊಂಡಿರೋದನ್ನ ನೋಡೋದಿಲ್ಲ ಭ್ರಮೆಯಿಂದ. ಇವನು ನನ್ನ ಗಂಡ, ಇವನು ನನ್ನ ಮಗ, ಇವನು ನನ್ನ ಮಗಳು, ಅವನು ಆಪ್ತೇಷ್ಟ್ರು, ಅವನು ನೆಗೆಣ್ಣಿ, ಇವನು ಅಂತ ಅಲ್ಲ. ನನ್ನ ಮಾಲೀಕ ಬಾಸ್ ಅವನು ಅಂತ ನೋಡೋಂಗಿಲ್ಲ. ಅಲ್ಲೂ ರಾಮನೇ ಇದ್ದಾನೆ. ಅಂದ ಮೇಲೆ ನಾನೊಂದು ಕೆಲಸದಲ್ಲಿ ತಪ್ಪು ಮಾಡಿದಾಗ, ನೀವು ಇದನ್ನು ತಪ್ಪು ಮಾಡಿದ್ದೀರಾ, ಇದನ್ನು ಸರಿಪಡಿಸ್ಕೊಂಬರ್ರಿ ಅಂತ ಬಾಸ್ ಹೇಳಿದಾಗ ಅವನ ಮೇಲೆ ನಾನು ಒಳಗಿಂದ ಸಿಟ್ಟು ಮಾಡೋದಿಲ್ಲ. ಇವನು ಬಾಸ್ ಇದ್ದಾನೆ, ಅದಕ್ಕೆ ನನ್ನ ಮೇಲೆ ಏನು ಬೇಕಾದ್ರೂ ಅಧಿಕಾರ ಮಾಡ್ತಾನ ಅಂತ. ನಮ್ಮ ಮನೆಯಲ್ಲಿ ಕೆಲಸದಾಕಿ ಬರ್ತಾಳೆ, ನಾವು ಕೆಲಸದಾಕಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಾವೇನಂತೀವಿ ಆಕಿಗೆ? ಯಾಕೆ ನಿನಗೆ ಇಷ್ಟೊಂದು ಪಗಾರ ಕೊಡೋದಿಲ್ವಾ? ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬುದ್ಧಿ ಇಲ್ವಾ ನಿನಗೆ? ಬರೋದಿಲ್ವಾ ಮಾಡಲಿಕ್ಕೆ ಅನ್ನೋದನ್ನು ಎರಡು ಮಾತನ್ನು ಆಕಿಗೆ ಹೇಳಿ ಆಕಿದು ಅಪಮಾನ ಮಾಡ್ತೀವಿ. ಅದಕ್ಕಪ್ಪ ನಾನು ಮಾಲೀಕಿದ್ದೀನಿ, ನನ್ನ ನೌಕರಿ ಇದೆಯಾ ಅಂತ. ಹಂಗಂದ ಮೇಲೆ
ಜಗತ್ತಿನ ಒಡೆಯ ನಮ್ಮ ಮಾಲೀಕ, ನಾವು ಅವನ ದಾಸರು. ಚಾಕರಿ ಮಾಡ್ತೀವಿ ಅವನ ಸಲುವಾಗಿ ನಾವು ಪ್ರಪಂಚಕ್ಕೆ ಬಂದು ಅಂದಮೇಲೆ ನಾವು ಎಷ್ಟು ದೀನತೆಯಿಂದ ಹಂಬಲ್ಲಾಗಿ ನಾವು ಹೆಂಗೆ ಚಾಕರಿ ಮಾಡಬೇಕಪ್ಪ ಪ್ರಪಂಚದ್ದು ಅಂದರೆ, ನೀನು ಕೊಟ್ಟಿರೋ ಕೆಲಸ ಚಾಕರಿ ಮಾಡುವಾಗ ನಾನು ತಾಯಿ ಉಪಾಧಿ ಹಚ್ಕೊಂಡು ನಾನು ಮಾಡಿದ್ದೀನಿ ನನ್ನ ಮಕ್ಕಳ ಸಲುವಾಗಿ ಅನ್ನೋ ಅಭಿಮಾನ ಇರ್ಕೊಡ್ದು. ನಾನು ಅಲ್ಲಿ ಕೆಲಸ ಮಾಡಿದ್ರೆ ನನ್ನ ಬಾಸಿಗೆ ನಾನು ಟಾರ್ಗೆಟ್ ಅಚೀವ್ ಮಾಡಿಕೊಟ್ಟೆ, ಅದಕ್ಕೆ ಕಂಪನಿ ಮುಂದೆ ಹೋಯ್ತು ಅಲ್ಲ. ಅವನು ನಾನು ಅಚೀವ್ ಮಾಡಿದ್ದಕ್ಕೆ ಅವನು ರೊಕ್ಕ ಕೊಡ್ತಾನೆ. ತಿಂಗಳಲ್ಲಿ ರೊಕ್ಕ ಕೊಡಲಿಲ್ಲ ಅಂದರೆ ಮನೆ ಹೆಂಗೆ ನಡಿಬೇಕು, ನಮ್ದು EMI ಹೆಂಗೆ ಕಟ್ಟಬೇಕು, ಅದಕ್ಕೆ ಆ ಕೆಲಸದ ಎಷ್ಟು ಅಗತ್ಯ ಬಾಸಿಗಿದೆಯೋ ಅಷ್ಟೇ ನನಗೂ ಆ ದುಡ್ಡಿನ ಅಗತ್ಯ ಇರುತ್ತದೆ. ಪ್ರತಿಯೊಬ್ಬರಲ್ಲೂ ರಾಮನ ಇಚ್ಛೆಯಿಂದ ಆಗ್ತಿದೆ ಅಂತ ನೋಡಿದಾಗ ನಮಗೆ ಭೇದರಹಿತ ಉಪಾಧಿ ಸಹಿತ ಹಚ್ಕೊಂಡು ನಾವೇನು ಕಾರ್ಯ ಮಾಡ್ತಿದ್ದೀವೋ ಅದೆಲ್ಲವೂ ಕಳಚಿ ಹೋಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಗೋಂದಾವಲೆಗೆ ಬರಬೇಕು. ಗೋಂದಾವಲೆಗೆ ಬಂದುಬಿಟ್ಟು ಭಗವಂತನ ನಿಜವಾದ ಅಸ್ತಿತ್ವದ ಇರುವಿಕೆ ಆಗಿ ಅವನ ಅನುಸಂಧಾನದಲ್ಲಿ ಪ್ರತಿಯೊಂದು ಕ್ಷಣವೂ ಹೆಂಗೆ ಹಾಕಬೇಕು, ನಾವು ಹೆಂಗೆ ಕಳಿಬೇಕು ಅಂದರೆ ಸಗುಣ ಉಪಾಸನೆ ಹೊರತಾಗೂ ನಮಗೆ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗೋದಿಲ್ಲ. ಸ್ತ್ರೀ ಇರಲಿ ಪುರುಷ ಇರಲಿ, ಸಗುಣೋಪಾಸನೆಯಿಂದ ಶುರು ಮಾಡಬೇಕು ನಾವು, ಆಮೇಲೆ ನಿರ್ಗುಣದ ಕಡೆಗೆ ಹೋಗಬೇಕು. ಗ್ರಂಥರಾಜ್ ದಾಸಬೋಧ, ಮನಾಚೆ ಶ್ಲೋಕ, ದಿವ್ಯ ಗ್ರಂಥರಾಜ ನಿಜಾತ್ಮ ಬೋಧ ರಾಜಾರಾಮ್ ಮಹಾರಾಜದು, ಇವೆಲ್ಲ ಸಂಪೂರ್ಣವಾಗಿ ಏನಿದೆಯಪ್ಪ ನಿರ್ಗುಣ ತತ್ವ ಇವೆಲ್ಲ. ಆದರೆ ಆ ನಿರ್ಗುಣ ತತ್ವ ನಾವು ತಿಳ್ಕೋಬೇಕು ಸಮರ್ಥದ್ದು ಅಂದರೆ ಅವ್ರೇನು ಮಾಡಿದ್ರಪ್ಪ, 11 ಹನುಮಂತನ ಮಂದಿರಗಳು, ರಾಮ ಮಂದಿರಗಳು, ಅಖಾಡ, ಜಿಮ್ಮು ಇದನ್ನೆಲ್ಲ ಪೈಲ್ವಾನ್ ಮಾಡೋಕ್ಕೆ ತಯಾರಿ ಮಾಡಲಿಕ್ಕೆ ಇದಕ್ಕಪ್ಪ ಎಲ್ಲರೂ ಮಾಡಿದ್ರು. ಈ ಕರ್ಮ ಮಾರ್ಗದಿಂದ ಭಕ್ತಿ ಮಾರ್ಗದಿಂದ ಕಡೆಗೆ ಜ್ಞಾನ ಮಾರ್ಗದ ಕಡೆ ಅಂದರೆ ನಿರ್ಗುಣ ತತ್ವದ ಕಡೆ ನಾವು ಹೋಗಬೇಕಾದ್ರೆ ಆದರೆ ಮೊದಲು ಬೇಸ್ ಏನಿದೆಯಪ್ಪ, ತಳಹದಿ ಪಾಯ ಭಕ್ತಿ ಮಾರ್ಗನೇ. ಜ್ಞಾನೇಶ್ವರ ಮಹಾರಾಜರಿಗೆ ನಿವೃತ್ತಿನಾಥ್ ಅವ್ರ ಅಣ್ಣ ಏನು ಮಾಡಿದ್ರಪ್ಪ, ಯೋಗ ದೀಕ್ಷೆ ಎಲ್ಲ ಕೊಟ್ಟರು, ನಾಥ ಪರಂಪರೆದ ಎಲ್ಲ ದೀಕ್ಷೆ ಕೊಟ್ಟರು. ಆದರೆ ಅವ್ರಿಗೇನು ಹೇಳಿದ್ರಪ್ಪ, ನೀ ಭಕ್ತಿ ಮಾರ್ಗದ ಪಾಯ ಆಗಬೇಕು, ಭಕ್ತಿ ಮಾರ್ಗದ ಪಾಯ ಹಾಕಬೇಕು, ಭಾಗವತ ಧರ್ಮದ ಪಾಯ ಹಾಕಬೇಕು. ಪಾಯ ಹಾಕಿದ್ರೆ ಅದರ ಮೇಲ್ಗಡೆ ಏನು ಮಾಡಿದ್ರು, ತುಕಾರಾಮ್ ಮಹಾರಾಜರು ಅದ್ರ ಕಳಸ ಆದರು. ಭಕ್ತಿ ಮಾರ್ಗದ ಭಾಗವತ ಧರ್ಮದ ಕಳಸ ತುಕಾರಾಮ್ ಮಹಾರಾಜರು. ಅದಕ್ಕೆ ನಾವು ಏನು ಮಾಡಬೇಕಪ್ಪ, ಭಕ್ತಿ ಧರ್ಮದಿಂದ ಅಂದರೆ ಸಗುಣೋಪಾಸನೆಯಿಂದ ನಿತ್ಯ ನೇಮವಾಗಿ ಭಗವಂತನ ಪೂಜೆ ಅರ್ಚನೆ ನವವಿಧ ಭಕ್ತಿ ಮಾಡಿ, ಮತ್ತು ಸ್ತೋತ್ರ ಪಠಣೆ ಪಾರಾಯಣಗಳು ಹಲವಾದಿ ಮುಂತಾದ ಈ ಸಪ್ತಾಹ ಮಾಡೋದು, ಅಲ್ಲಿ ಆಶ್ರಮದ ಹೊಲೋದು ಕಸ ಹೊಡೆಯೋದು, ನಮ್ಮ ಕೈಯಲ್ಲಿ ಶ್ರಮ ಕರ್ಮ ಮಾರ್ಗದಲ್ಲಿ ಏನೇನು ಶ್ರಮ ಆಗುತ್ತೋ ಅಲ್ಲಿ ಮಾಡಬೇಕು. ಯಾಕೆ, ಆ ಶ್ರಮ ಮಾಡೋದ್ರಿಂದ ನಮ್ಮ ಕರ್ಮಗಳನ್ನು ಭಗವಂತ ಸವಿತಿರ್ತಾನಂತ. ಅಲ್ಲಿ ಹೋಗಿ ನಾವು ಕಸ ಹೊಡೆಯೋದಾಗಲಿ, ಎಲೆ ಬಡಿಸೋದಾಗಲಿ, ಉಚ್ಚಿಷ್ಟ ತೆಗೆಯೋದಾಗಲಿ, ನೀರು ಬಡಿಸೋದಾಗಲಿ, ಒಂದೊಂದು ಕೆಲಸ ಮಾಡೋದ್ರಿಂದ, ಕೀರ್ತನ ಸೇವಾ ಮಾಡೋದ್ರಿಂದ ಏನಾಗುತ್ತಪ್ಪ, ನಮ್ಮ ಕರ್ಮನ ನಮ್ಮ ಜನ್ಮಾಂತರದ ವಾಸನೆಗಳನ್ನು ಕರ್ಮಗಳನ್ನು ಹೋಗಲಾಡಿಸ್ತಿರ್ತಾನಂತೆ ಪರಮಾತ್ಮ. ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ತೆಗೆದು ಜನಕ್ಕೆ ಹಾಕೋದಲ್ಲ, ಬರ್ರಿ ನೋಡ್ರಿ ನಾನು ಕಸ ಹೊಡಿತಿರ್ತೀನಿ, ನಾನೊಂದು ಫೋಟೋ ತೆಗೆದು ಹಾಕೋದು ಗ್ರೂಪ್ನಾಗೆ, ಏನು ನಾನು ನಮ್ಮ ಗುರುಗಳ ಆಶ್ರಮಕ್ಕೆ ಹೋಗಿದ್ದೀನಿ ರೀ, ಅಲ್ಲಿ ಹೋಗಿ ನಾನು ಕಸ ಹೊಡಿತಿರ್ತೀನಿ ಅಂತ. ಕಲಿಯುಗದಲ್ಲಿ ನಮ್ಮ ಮಾವ ಶ್ರೀ ಶಂಕರನಾರಾಯಣ ಅವರು ಕಲಿಯುಗದ ಏಕನಾಥ್ ಮಹಾರಾಜರು ಅನ್ಬೋದಪ್ಪ. ಯಾಕಪ್ಪ ಅಂದರೆ ಅವ್ರ ಗುರುಗಳ ಆಶ್ರಮಕ್ಕೆ, ರಂಗನಾಥ ಆಶ್ರಮ ಕುಮಾರನಹಳ್ಳಿ, ಅಲ್ಲಿ ಹೋದರೆ ಶಂಕರ್ಲಿಂಗ ಭಗವಾನ್ರ ಆಶ್ರಮಕ್ಕೆ ಹೋದರೆ ಎಲ್ಲರೂ ಪುಣ್ಯತಿಥಿ ಸಪ್ತಾಹ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋಗಿಬಿಡ್ತಿದ್ರು. ಗಂಟು ಮೂಟೆ ಕಟ್ಕೊಂಡು ಎಲ್ಲ ತಿನ್ನಿಸುವ ಪದಾರ್ಥಗಳೆಲ್ಲ ತೊಗೊಂಡು ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿಬಿಡ್ತಿದ್ರು. ಆಯಿತು ಅಪ್ಪನಿಗೆ ಜೈ ಜೈ ಹಾಡಿ ಅಂತ. ಆದರೆ ಅವರು 2 ದಿವಸ ಇದ್ದು ಆಶ್ರಮದೆಲ್ಲ ಕೆಲಸಗಳನ್ನು ನೋಡ್ಕೊಂಡು ಅಲ್ಲಿ ಏನೇನು ಸರಿಯಾಗಿ ಇಡಬೇಕಾಯ್ತು ಅದೆಲ್ಲ ವ್ಯವಸ್ಥೆ ಮಾಡಿ ಕಡೆಗೆ ಏನು ಮಾಡ್ತಿದ್ರಪ್ಪ, ಎಲ್ಲ ಟಾಯ್ಲೆಟು ಬಾತ್ರೂಮ್ನ ಹೋಗಿ ಅವರೇ ಫಿನಾಯಿಲು ಆ್ಯಸಿಡ್ಡು ಹಾಕಿ ತೊಳಿತಿದ್ರು. ಒಮ್ಮೆ ನಾ ಕೇಳಿದೆ, ಅಪ್ಪ ನೀನು ಯಾಕಪ್ಪ ಈ ಕೆಲಸಗಳನ್ನು ಮಾಡ್ತೀಯಾ, ಬೇರೆಯವ್ರು ಎಷ್ಟೊಂದು ಜನ ಇದ್ದಾರೆ, ಅವ್ರು ಯಾಕೆ ಈ ಕೆಲಸಗಳನ್ನು ಮಾಡೋದಿಲ್ಲ? ಅವಾಗ ಏನು ಹೇಳಿದ್ರು ಅವರು, ಅವ್ವ ಇದು ನಮ್ಮ ಅಪ್ಪನ ಆಶ್ರಮ, ಇದು ನನ್ನ ಮನೆ, ಇದು ನನ್ನ ಮನೆಗೆ ಬಂದುಬಿಟ್ಟು ಜನ ಎಲ್ಲ ಎಷ್ಟು ಹೊಲಸು ಮಾಡಿ ಹೋಗ್ತಾರೆ. ನಮ್ಮ ಮನೆಯಲ್ಲಿ ಅಟ್ಯಾಚ್ ಬಾತ್ರೂಮ್ನಲ್ಲಿ ಫಿನಾಯಿಲು ಏರ್ ಫ್ರೆಶ್ನರು ಎಲ್ಲ ಹಾಕಿಟ್ಟಿರ್ತೀವಿ, ನಸಿ ಗುಳಿಗೆಗಳು ಗಮ್ಮಂತ ವಾಸನೆ ಬರಬೇಕಾದ್ರೆ ನಮ್ಮಪ್ಪನ ಆಶ್ರಮಕ್ಕೆ ಬಂದಾಗ ಯದ್ವಾ ತದ್ವಾ ಸಾಬೂನು ಬಿಸಾಕಿ ಹೋಗಿರ್ತಾರೆ, ಯದ್ವಾ ತದ್ವಾ ಸಾಮಾನುಗಳು ಬಿಸಾಕಿ ಹೋಗ್ತಾರೆ, ಟಾಯ್ಲೆಟ್ ಹೊಲಸು ಮಾಡೋಗ್ತಾರೆ. ಅದನ್ನು ಯಾರು ಸ್ವಚ್ಛ ಮಾಡ್ತಾರವ್ವ? ನಾನು ನನ್ನ ಅಪ್ಪನ ಮನೆ ಅಂದಮೇಲೆ ನಾನು ಮಗ ಆಗಿ ಸ್ವಚ್ಛ ಮಾಡಬಾರ್ದೇನು? ಅವತ್ತು ಗೊತ್ತಾಯಿತು. ಏಕನಾಥ್ ಮಹಾರಾಜರನ್ನ ನಾನು ಚರಿತ್ರೆದಲ್ಲಿ ಓದಿದ್ದೆ, ಪ್ರತ್ಯಕ್ಷವಾಗಿ ನಮ್ಮ ಮಾವನ್ನ ಏಕನಾಥ್ ಮಹಾರಾಜರ ರೂಪದಲ್ಲಿ ಅಲ್ಲಿ ನೋಡಿದೆ. ಪ್ರತ್ಯಕ್ಷವಾಗಿ 10-15 ಟಾಯ್ಲೆಟು ಮತ್ತು ವಯಸ್ಸಿನ 75-80ನೇ ವಯಸ್ಸಿನಲ್ಲೂ ಅವರು ಟಾಯ್ಲೆಟ್ನ ತೊಳಿತಾಯಿದ್ರು. ಕಡೆ ವರ್ಷದಲ್ಲೂ ಕೂಡ
ಹೋಗಿ ಅಪ್ಪನ ಸೇವೆ ಮಾಡಿ ಅಲ್ಲೇ ಅವರು ಇದು ಮಾಡಿದ್ರು, ಕಡೇ ತನಕ ಸೇವೆ ಮಾಡಿದ್ರು ಅವರು. ಯಾಕಪ್ಪ ಹೇಳೋದು? ಪ್ರತಿಯೊಂದರಲ್ಲೂ ಇದು ನನ್ನ ಗುರುವಿನ ಕೆಲಸ. ಅಲ್ಲಿ ಕೀಳು ಮಟ್ಟದ ಕೆಲಸ ಇಲ್ಲ, ದೊಡ್ಡ ಮಟ್ಟದ ಕೆಲಸ ಇಲ್ಲ. ಹೋಗಿ ಹಿಡ್ಕೊಂಡು ಪಾದುಕೆ ಹಿಡ್ಕೊಂಡು ಹೋಗ್ತಿರ್ತಾರೆ ಎಲ್ಲರೂ. ಆದರೆ ಟಾಯ್ಲೆಟ್ ತೊಳಿಲಿ ಅಂದರೆ ಯಾರೂ ಮುಂದೆ ಬರಲ್ಲ. ಯಾಕೆ? ಹೊಲಸು. ಬೇರೆಯವರನ್ನು ಹೊಲಸನ್ನು ನಾವ್ಯಾಕೆ ಬಾಚಬೇಕು? ಆದರೆ ಸದ್ಗುರು ಯಾರಿರ್ತಾನೋ, ನಮ್ಮಲ್ಲಿರುವ ಕರ್ಮ ಅಂದರೆ ಏನದು? ನಮ್ಮಲ್ಲಿರುವ ಹೊಲಸು ಬಾಚಿಸ್ತಾ ಇರ್ತಾನೋ ಅವನಷ್ಟು ದೊಡ್ಡ ಇವನು ಒಡೆಯ ಬಂದು ನಮ್ಮ ಇಲ್ಲಿರುವ ಹೊಲಸನ್ನು ಬಾಚಿಸ್ತಾ ತೆಗೆದು ಹಾಕ್ತಿರ್ತಾನೆ. ಅಂದಮೇಲೆ ನಾವು ಎಷ್ಟು ಅವನಿಗೆ ಕೃತಜ್ಞರಾಗಿರಬೇಕು. ಅವನನ್ನು ನಮ್ಮ ಜೀವನವೇ ಅವನಿಗೆ ಮುಡುಪಾಗಿಡಬೇಕು. ನಾವು ಜಗತ್ತಿನಲ್ಲಿ ಪ್ರತಿಯೊಂದು ಕಾರ್ಯ ಆಗುವುದು ಅದಕ್ಕೆ ರಾಮರಾಯನ ಇಚ್ಛೆಯಿಂದ ಆಗ್ತಾ ಇದೆ. ಅದರಲ್ಲಿ ಏನು ವ್ಯವಹಾರ ದೃಷ್ಟಿಯಿಂದ ಕೂಡ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಅಲ್ಲಿ ಅದರದ್ದು ಫಲ ಏನಿದೆ ನನಗೆ ಗೊತ್ತಿರೋದಿಲ್ಲ. ನಾನು ಕಾರ್ಯ ಮಾಡಿ ಬರ್ತೀನಿ, ಆದರೆ ಕಾರ್ಯ ಮಾಡಿದ್ಮೇಲೆ ಅದರ ಫಲ ಒಳ್ಳೆಯದಾಗಿರಬಹುದು, ಕೆಟ್ಟದಾಗಿರಬಹುದು. ಅದು ರಾಮನಿಚ್ಛೆಯಿಂದನೇ ನನಗೆ ಬಂದಿದೆ ಅನ್ನೋ ಶ್ರದ್ಧೆ ಯಾರು ಇರುತ್ತೋ, ಆ ಶ್ರದ್ಧೆ ಯಾರ ಹತ್ರ ಇರುತ್ತೋ ಅವ್ರಿಗೆ ಸುಖ ದುಃಖದ ಬಾಧೆ ಆಗುವುದಿಲ್ಲ. ನಾನೊಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ, ಅಲ್ಲಿ ಹೋದಾಗ ಆ ಕೆಲಸ ಆ ಮಟ್ಟದಲ್ಲಿ ಆಗೋದಿಲ್ಲ. ಆವಾಗ ನನಗೇನಾಗುತ್ತೆ? ನಾನು ಕೆಲಸ ಮಾಡಿದೆ, ಅಲ್ಲಿ ಹೋಗಿ ಅವರಿಗೆ ಇಷ್ಟೊಂದು ಬುಕ್ ಕೊಟ್ಟೆ, ಅವ್ರು ಯಾರೂ ನನ್ನ ಮಾತನ್ನು ಒಪ್ಕೊಳ್ಳೇ ಇಲ್ಲ. ಇಷ್ಟೊಂದು ಸತ್ಸಂಗಕ್ಕೆ ಕರ್ಕೊಂಡು ಹೋದೆ, ಅವ್ರು ಯಾರೂ ನನ್ನ ಮಾತು ಒಪ್ಕೊಳ್ಳಿಲ್ಲ. ಅಲ್ಲ, ಅವ್ರು ಒಪ್ಕೊಳ್ಳಿ ಬಿಡಲಿ, ಗುರು ಕೊಟ್ಟಿರೋ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಚಾಚೂ ತಪ್ಪದೆ ಮಾಡದೇ ನಮ್ಮ ಧರ್ಮ ಆಗಿರುತ್ತದೆ. ಅಲ್ಲಿ ಅವ್ರು ಒಪ್ಕೋತಾರೋ, ಅವ್ರು ಒಪ್ಕೊಳ್ಳೋದಿಲ್ವೋ, ಅವರನ್ನು ಪಾಲನೆ ಮಾಡ್ತಾರೋ ಮಾಡೋದಿಲ್ವೋ, ಅದು ನೋಡುವ ನಮ್ಮ ಕೆಲಸ ಅಲ್ಲ. ಹಿಂಗೆ ಯಾರು ಇರ್ತಾನೋ ಅವನಿಗೆ ಯಾವ ಸುಖ ದುಃಖದ ಬಾಧೆ ಆಗೋದಿಲ್ಲ. ರಾಮನಿಚ್ಛೆಯಿಂದ ಅದಾಗ್ತಿದೆ ಕೆಲಸ ಅಂದಮೇಲೆ ನೀವು ನನ್ನ ಮಾತು ಒಪ್ಕೋಬೇಕು ಅನ್ನೋದು ಯಾವ ಅಗತ್ಯನೂ ಇರುವುದಿಲ್ಲ. ಎಲ್ಲವೂ ರಾಮಕರ್ತ, ನಿಜವಾದ ಕರ್ತೇಪಣ ರಾಮನಿಗೆ ಇದೆ, ರಾಮನೇ ಮಾಡ್ತಾ ಇರೋದು ಅನ್ನೋದು ನಮ್ಮ ಗಮನಕ್ಕೆ ಬಂದರೆ ಆವಾಗ ಎಲ್ಲ ರಾಮನ ಕೈ ಕೊಟ್ಟು ನಮ್ಮ ಅಹಂಕಾರ, ಅಭಿಮಾನ, ದೇಹಾಭಿಮಾನ, ನಾನು ನನ್ನದು, ನಾನು ಮಾಡ್ತಾ ಇದ್ದೀನಿ ಅದೇ ಕಳಚಿ ಹೋಗುತ್ತದೆ. ಏನು ಸಿಗತ್ತೋ ಅದರಲ್ಲಿ ಸಮಾಧಾನದಿಂದ ಇರಬೇಕು. ಶ್ರೀ ಮಹಾರಾಜರು ಹೇಳ್ತಾರೆ, ಏನಪ್ಪ ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಇವತ್ತು ನಿನಗೆ ಬಕ್ರಿ ಚಟ್ನಿ ಕೊಟ್ಟಿದ್ದೀನ, ಆನಂದದಲ್ಲಿ ಅಪ್ಪ ರಾಮ ನಿನ್ನ ಪ್ರಸಾದ ಅಂತೀನಿ. ನಾಳೆ ನಿನಗೆ ಪುರಿ ಶ್ರೀಖಂಡ ಕೊಡ್ತೀನಿ, ಎಲ್ಲೋ ಕರೀತಾರೆ ಬರ್ರಿ ಊಟಕ್ಕೆ ಅಂತ, ಅಲ್ಲಿ ನಮಗೆ ಪುರಿ ಶ್ರೀಖಂಡ ಕೊಡಿಸ್ತಾನೆ ರಾಮ. ಅದು ನಿನ್ನ ಇಚ್ಛೆ ಅಂತ ಸ್ವೀಕಾರ ಮಾಡಬೇಕು. ಯಾರ ಹತ್ರನೂ ಹೋಗಿ ಬೇಡಿಕೆ ಮಾಡಬಾರ್ದು. ಅಂದರೆ ಏನಪ್ಪ? ನನ್ನ ಹತ್ರ ಹಣಕಾಸು ತೊಂದರೆ ಆದರೆ ಬೇರೆಯವ್ರ ಹತ್ರ ಹೋಗಿ ಬೇಡಿಕೆ ಮಾಡಬಾರ್ದು, ಅಥವಾ ಕೊಟ್ಟರೆ ಅವರು ಸ್ವ ಇಚ್ಛೆಯಿಂದ ಅದನ್ನು ತಿರಸ್ಕಾರ ಮಾಡಬಾರ್ದು. ಕೊಡುವನು ರಾಮ, ಕೊಡಲ್ಲ ಅನ್ನೋವನು ರಾಮನೇ. ಅದಕ್ಕೆ ಗೋಳಾಟವನ್ನು ಹೋಗಿ ಯಾರಿಗೂ ಹೇಳಬಾರ್ದು. ನಮ್ಮ ಮನೆಯಲ್ಲಿ ಹಿಂಗಾಗಿದೆ ರೀ, ನಾವೇನು ಮಾಡೋದು? ನಮ್ಮ ಗೋಳಾಟ ಅವ್ರ ಗೋಳಾಟ ಸೇಮ್ ಇರುತ್ತೆ. ನಮ್ಮನೆ ದೋಸೆ ಹೆಂಗೆ ತೂತಿದೆಯೋ, ದೋಸೆ ಹುಯ್ದಾಗ ನಮ್ಮನೆ ದೋಸೆ ತೂತಿರುತ್ತೋ ನಿಮ್ಮ ಮನೆ ದೋಸೆನೂ ತೂತ ಇರುತ್ತೆ. ಅದನ್ನು ಹೋಗಿ ಒಬ್ಬರೊಬ್ಬರ ಜೊತೆಗೆ ಏನು ಡಿಸ್ಕಷನ್ ಮಾಡೋದು? ಹೌದೇನ್ರಿ, ನಿಮ್ಮ ಮನೆ ದೋಸೆ ಎಷ್ಟು ತೂತಿದೆ, ನಮ್ಮನೆ ದೋಸೆ ಎಷ್ಟು ತೂತಿದೆ, ಇಬ್ಬರ ದೋಸೆನೂ ಅಷ್ಟೇ ತೂತಿರುತ್ತೆ. ಅದನ್ನು ಹೇಳಿ ಗೋಳಾಟವನ್ನು ಹೇಳಿ ಅದನ್ನು ದುಃಖನ ದ್ವಿಗುಣಿತ ಮಾಡೋದಲ್ಲ. ಇನ್ನು ರಾಮನ ಬಗ್ಗೆ ಹೇಳಿ 10 ಜನಕ್ಕೆ ನಾಮಕ್ಕೆ ಹಚ್ಚುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಮಹಾರಾಜರಂತಾರೆ, ನನ್ನ ಆಯುಷ್ಯದಲ್ಲಿ ನಾನು ನಾಮದ ಹೊರತಾಗಿ ಏನೂ ಕೆಲಸ ಮಾಡಲಿಲ್ಲ. ನನ್ನ ಗುರುಗಳು ನನಗೆ ನಾಮವನ್ನೇ ಕೊಟ್ಟಿದ್ರು, ಅದೇ ನಾಮವನ್ನು ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ನೀವು ನಾಮ ತಗೊಳ್ಳಿ. ನಾಮ ತಗೊಂಡ್ರೆ ರಾಮ ನಿಮ್ಮನ್ನು ಖಂಡಿತವಾಗ್ಲೂ ಕಲ್ಯಾಣ ಮಾಡ್ತಾನೆ. ಏನೇ ಮಾತು ಬಂದರೂ ಆಚೆ ಒಂದು ಮಾತು ವಿಚಾರ ವೃತ್ತಿ ಹೊರಗಡೆ ಹೋಗಬೇಕು, ಪ್ರತಿಕ್ರಿಯೆ ಕೊಡಬೇಕು ಅಂದ ಕೂಡಲೇ ಅದಕ್ಕೆ ರಾಮನಾಮದ್ದು ಬೀಗ ಹಾಕಬೇಕು, ಬೀಗತ್ಕಿ ಹಾಕ್ಬಿಡ್ಬೇಕು, ಬಾಯಿಗೆ ಬೀಗ ಹಾಕ್ಬಿಡ್ಬೇಕು. ರಾಮ್ 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 ಏನಾದ್ರು ಬಂತು ವಿಚಾರ ಹೇಳಬೇಕು ನಿಮಗೆ ಅಂದ್ಕೊಳ್ಳೆ ರಾಮ್ 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 ಶುರು ಮಾಡಿಬಿಡ್ಬೇಕಲ್ಲಿ. ಮತ್ತು ಆ ವಿಚಾರ ಒಳಗೆ ಹೋಗ್ತದೆ, ತಾನೇ ಒಳಗೆ ಹೋಗುತ್ತೆ. ಆ ಉಚ್ಚಾರಣೆಯಿಂದ ಹೊರಗೆ ಬಂದಿರೋ ವಿಚಾರ ಉಚ್ಚಾಟನೆ ಆಗೋಗುತ್ತೆ. ಒಳಗೆ ಹೋಗುವಾಗ ರಾಮ 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 ಹೋಗ್ತಿರ್ತಾನೆ. ಬರೀ ರಾಮ. ಏನೇ ಮಾತು ಬಂತಪ್ಪ, ಏನೋ ವಿಚಾರ, ಇವ್ರಿಗೇನೋ ಹೇಳಬೇಕಾಗಿತ್ತು ಮಾತು, ಇವ್ರು ಸರಿ ಮಾಡಲಿಲ್ಲ ಅಲ್ಲಿ ಸತ್ಸಂಗದಲ್ಲಿ, ಬೇಡ, ರಾಮ್ 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 ವಾಪಸ್ 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 ರಾಮ್ 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 ರಾಮ್. ಮತ್ತೇನೋ ವಿಚಾರ ಬಂತು, ವೃತ್ತಿ ಹೊರಗೆ ಬರ್ತಾ ಇದೆ ಹೇಳಲಿಕ್ಕೆ ಇವರಿಗೆ, ಬೇಡ, ರಾಮ್ 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 ರಾಮ್. ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗುವಾಗ ಏಳುವಾಗ ರಾಮ್ 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 ರಾಮ್. ಅದರ ಹೊರತಾಗಿ ಇನ್ನೊಂದು ಶಬ್ದ ನಮ್ಮಲ್ಲಿ ಬರ್ಕೂಡ್ದು. ಹಾಗಂದ್ರೆ ನಾವೇನು ಮಾತಾಡ್ಬಾರ್ದೇನ್ರಿ? ಮಾತಾಡಬೇಕು. ಏನಪ್ಪ? ವ್ಯವಹಾರ ದೃಷ್ಟಿಯಲ್ಲಿ ಅಲ್ಲಿ ಕೀರ್ತನ ಮಾಡಬೇಕಾಗಿದೆ, ಬರ್ರಿ, ಆಯ್ತಪ್ಪ ಮಹಾರಾಜ್, ಅಲ್ಲಿ ಹೋಗೋಣ. ಕೀರ್ತನದಲ್ಲಿ ಕೀರ್ತನ ಹೇಳಬೇಕು, 10 ಜನಕ್ಕೆ ಹೇಳಿ ಅದರ ಅರ್ಥ ಹೇಳಬೇಕು. ಹೆಂಗಿತ್ತು, ಚಲೋ ಇತ್ತು ಮಹಾರಾಜ್, ಆಯ್ತಪ್ಪ, ರಾಮನಿಚ್ಛೆ ಅಂತ ಮಾತಾಡಬೇಕು. ವ್ಯವಹಾರದ ದೃಷ್ಟಿಯಿಂದ ವ್ಯವಹಾರದ ಪೂರ್ತಿಗೆ ಮಾತಾಡಬೇಕು.
ಬೇರೆಯವರ ಕರ್ಮಕ್ಕೆ ಕೈ ಹಾಕಬಾರ್ದು, ಬೇರೆಯವರ ಜೀವನಕ್ಕೆ ಹೋಗಿ ಬೋಧನೆ ಮಾಡಬಾರ್ದು. ಯಾಕೆಂದರೆ ಎಲ್ಲರ ಜೀವನವನ್ನು ಅವರವರ ಪ್ರಾರಬ್ಧಾನುಸಾರವಾಗಿ ರಾಮನೇ ನಡೆಸ್ತಿದ್ದಾನೆ ಅಂದಮೇಲೆ ನಮಗೆ ಬೇರೆಯವ್ರ ಜೀವನದಲ್ಲಿ ಮಾತಾಡಲಿಕ್ಕೆ ಅಧಿಕಾರ ಇಲ್ಲೇ ಇಲ್ಲ. ಮತ್ತೆ ಏನು ಮಾಡಬೇಕಪ್ಪ, ಭಗವಂತನ ನಾಮದಲ್ಲಿ ಜೀವದ ಕಲ್ಯಾಣ ಇರುತ್ತದೆ ಅನ್ನೋ ನನ್ನ ಅನುಭವ ಅಂತ ಮಹಾರಾಜರು ಹೇಳ್ತಾರೆ. ಗೋರಕ್ಷಣೆ ಮಾಡಬೇಕು, ಸೇವೆ ಮಾಡಬೇಕು, ಕೇವಲ ಭಗವಂತನ ಸಲುವಾಗಿ. ಭಗವಂತನಿಗಿಷ್ಟ ಆ ಕೆಲಸ, ಗೋರಕ್ಷಣೆ ಕೆಲಸ ರಾಮನಿಗಿಷ್ಟ, ಕೃಷ್ಣನಿಗಿಷ್ಟ ಇತ್ತು ಅನ್ನೋದನ್ನು ನಾವು ಮಾಡಬೇಕು. ನಮ್ಮ ಮಹಾರಾಜರಿಗೆ ಇಷ್ಟ ಆಯಿತು ಯಾವಾಗಲೂ. ಅದಕ್ಕೆ ಎಲ್ಲಿ ಹೋದರೂ ಸಹನೂ ಕಸಾಯಿ ಏನಾದ್ರು ತೊಗೊಂಡು ಹೋಗ್ತಿದ್ರೆ ಅವನ ಹತ್ರ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಆ ಎಲ್ಲ ಗೋಗಳನ್ನು ಕರ್ಕೊಂಬಂದು ಗೋಶಾಲೆಯನ್ನು ಕಟ್ಟಿದ್ರು ಮಹಾರಾಜರು. ಯಾಕೆಂದರೆ ಮನುಷ್ಯರೇ ಅಲ್ಲ, ಪ್ರಾಣಿಗಳ ದುಃಖನೂ ಅವ್ರ ಕೈಲಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಮೂರ್ತಿಮಂತ ಅವರು ಪ್ರೇಮ ಸ್ವರೂಪ ಆಗಿದ್ದರು. ಅದಕ್ಕೋಸ್ಕರ ನನ್ನ ಮಹಾರಾಜರಿಗೆ ಇಷ್ಟ ಅಲ್ವಾ ಈ ಕೆಲಸ, ಅದಕ್ಕೆ ನಾನು ಆ ಗೋರಕ್ಷಣೆ ಕೆಲಸದಲ್ಲೂ ಎಷ್ಟಾಗತ್ತೋ ಅಷ್ಟು ಹಾತ್ಬಾರ್ ಹಾಕಬೇಕು. ಮತ್ತು ಎಲ್ಲವೂ ನಾವೇನು ಮಾಡ್ತಿದ್ದೀವೋ ಅದು ಭಗವಂತನ ಸಲುವಾಗಿ ಮಾಡ್ತಿದ್ದೀನಿ ಅಂದ್ಬಿಟ್ಟು ಸತತವಾಗಿ ಇರುವಿಕೆಯಲ್ಲಿ ಇದ್ದು ಅಖಂಡವಾಗಿ ನಾಮಸ್ಮರಣೆ ಮಾಡಬೇಕು. ಯಾವಾಗ ಸಮಾಜದ ಜನ ಅಮರ್ಯಾದ ಅಂದರೆ ಮರ್ಯಾದ ಮೀರಿ ವಿಷಯಾಸಕ್ತ ಆಗ್ತಾರೋ ಅವಾಗ ಕಲಿಯುಗ ಬಂದಿದೆ ಅಂತ ಹೇಳ್ತೀವಿ. ಸಾಧಾರಣ ಮನುಷ್ಯ ಭಕ್ತರಾಗಿರ್ತಾರೆ, ಸಾಧಕರಾಗಿರ್ತಾರೆ, ಅವ್ರ ಪಾಡಿಗೆ ಅವ್ರ ಜೀವನದಲ್ಲಿರ್ತಾರೆ. ಆದರೆ ನಾವು ಏನು ಮಾಡ್ತೀವಿ, ಕಾಲು ಕೆರ್ಕೊಂಡು ಅವರು ಹಿಂದೆ ಹೋಗೋದು, ಅವ್ರು ನಿಂದನೆ ಮಾಡೋದು, ಅವ್ರಿಗೆ ಬೈಯೋದು, ತೆಗೆದುಕೊಳ್ಳೋದು, ಇವೆಲ್ಲವೂ ಮಾಡ್ತೀವಿ. ಇದು ಯಾರು? ವಿಷಯಾಸಕ್ತ ಪ್ರಾಪಂಚಿಕ ಜನ ಮಾಡೋರು. ಏಕೆಂದರೆ ಅಲ್ಲೂ ಅಸೂಯೆ ಬರುತ್ತಪ್ಪ, ಇವನು ಸುಮ್ಮನೆ ಇದ್ದಾನಲ್ಲ, ಯಾರಿಗೂ ತೆಗ್ಲಾಕೊಳ್ಳೋದಿಲ್ಲ, ಇವನು ಹೆಂಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನು ರಾಮನೇ ಹಚ್ತಾನೆ ಅವ್ರಿಗೆ. ಹೋಗಿ ನೋಡಪ್ಪ, ಇವ್ರಿಗೆ ನಿಂದನೆ ಮಾಡು, ಬೈ, ಅವಾಚ್ಯ ಶಬ್ದವನ್ನು ಪ್ರಯೋಗ ಮಾಡು, ಏನು ಮಾಡ್ತಾನಿವ ನೋಡೋಣ. ಅವಾಗ ಯಾರು ಗಂಭೀರವಾಗಿ ರಾಮ ಇದು ನಿನ್ನ ಇಚ್ಛೆ ಕಣಪ್ಪ ಅಂತ ಯಾರು ಅದನ್ನು ಸಹಿಸ್ಕೊಂಡು ತಲೆಗೆ ಹಚ್ಕೊಳ್ಳೋದಿಲ್ವೋ ಅವನಿಗೆ ಯಾವ ಥರವಾದ ಬಾಧೆ ಆಗುವುದಿಲ್ಲ. ಸಜ್ಜನ ಬುದ್ಧಿ ಇವತ್ತು ಭ್ರಷ್ಟ ಆಗಿ ಅದು ವಿಷಯಾಧೀನ ಆಗೋಗಿದೆ. ವಿಷಯ ಪ್ರಾಪ್ತಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅಂಥ ಸಮಯಕ್ಕೆ ಭಗವಂತನ ಮಹಾತ್ಮೆ ಹೇಳೋರ ಬಗ್ಗೆ ಇನ್ನೇನು ವಿಚಾರಣೆ ಮಾಡಬೇಡ್ರಿ. ಭಗವಂತನ ನಾಮದ ಪ್ರಚಾರ ಮಾಡೋನು, ಭಗವಂತನ ಬಗ್ಗೆ ಹೇಳೋನು, ಅವನಿಗೆ ಇನ್ನೆಷ್ಟು ಕಠಿಣವಾದ ಪರೀಕ್ಷೆ ಕೊಡಬೇಕಾಗತ್ತೆ. ಯಾರು ಈ ವಿಷಯ ಪ್ರಾಪ್ತಿಗೋಸ್ಕರ ಮಾಡ್ತಿರ್ತಾರೋ ಅವರು ಬಚಾವಾಗ್ತಿರ್ತಾರೆ, ದುಷ್ಟರು. ಆದರೆ ಭಗವಂತನ ಮಹಾತ್ಮೆ ಹೇಳೋರ ಬಗ್ಗೆ ಅವನ ಮೇಲೆ ಎಷ್ಟು ಕಠಿಣವಾದ ಪ್ರಸಂಗವನ್ನು ಪರಮಾತ್ಮ ತರ್ತಾನೆ ಅಂದರೆ ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಎಂಥದ್ದು ಏನು ಮಾಡ್ತೀಯಪ್ಪ ನೋಡೇ ಬಿಡ್ತೀನಿ ನಾನು. ಆದರೆ ಅವರನ್ನು ರಕ್ಷಣೆನೂ ಕೂಡ ಪರಮಾತ್ಮನೇ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಸಂಕಟಗಳಿಂದ ಸಹಿ ಸಲಾಮತ್ ಹೂ ಎತ್ತದಂಗೆ ಅವ್ರ ಕೆಲಸಗಳು ಆಗ್ತಾ ಇರ್ತವೆ. ಇದರಲ್ಲಿ ಯಾವುದೂ ಸಂಶಯವೇ ಇಲ್ಲ. ಅದಕ್ಕೆ ಎಲ್ಲರೂ ಅಂಟ್ಕೊಂಬಿಡಿ, ನಾಮಕ್ಕೆ ಅಂಟ್ಕೊಂಬಿಡಿ. ಹೆಂಗೆ ಜಿಗಟು, ಈ ಚಿಕ್ಕಿ ಬೆಲ್ಲ ಇರ್ತದೆ, ಆ ಚಿಕ್ಕಿದು ಒಂದು ಜಿಗಟಿನ ಬೆಲ್ಲ ಹಾಕಿದ್ರೆ ಚಿಕ್ಕಿ ಜಿಗಟು ಹಾಕತ್ತೆ, ಅದು ರುಚಿಯಾಗಿ ನಾವು ಕಡದು ತಿನ್ಲಿಕ್ಕೆ ರುಚಿ ಅನ್ಸತ್ತೆ. ಅದೇ ರೀತಿ ನಾವು ನಾಮಕ್ಕೆ ಏನಾದ್ರು ಅಂಟ್ಕೊಂಡ್ರೆ ಅವಾಗ ಏನಾಗತ್ತಾ, ಅವ ಓಡೋಡಿ ಬರಲೇಬೇಕು. ಎಷ್ಟು ಅಂಟ್ಕೊಂಡಿದ್ಯಪ್ಪ ಇವನು ನಾಮಕ್ಕೆ, ಇವನ ಹತ್ರ ನಾನು ಓಡಿ ಹೋಗಲೇಬೇಕು, ಇದಕ್ಕೆ ಇನ್ಯಾವ ಪರ್ಯಾಯ ಇಲ್ಲ ನನ್ನ ಹತ್ರ. ಎಂಥದ್ದು ಅಂಟ್ಕೊಂಡಿದ್ದಾನೆ ನನಗೆ ಅಂದರೆ ಅಪ್ಪ, ನಾನು ಇವನಿಗೆ ಇಷ್ಟು ಅಂಟ್ಕೊಂಡಿದ್ಮೇಲೆ ನಾನು ಇವನ ಹತ್ರ ಬರಲೇಬೇಕು ಅಂತ ರಾಮ ಓಡೋಡಿ ಬರ್ತಾನೆ. ಜಗತ್ತಿನ ನಾದವನ್ನು ಬಿಟ್ಟು ಭಗವಂತನ ಪ್ರೇಮವನ್ನು ನಾವು ಜೋಡಿಸಬೇಕು. ಜಗತ್ತಿನ ಹಿಂಬಾಲದ ಬಿಟ್ಬಿಡ್ಬೇಕು. ಜಗತ್ತು ಎಂಥದೂ ಮಾಡೋದಿಲ್ಲ, ಅಶಾಶ್ವತ ಅಂದಮೇಲೆ ಅದೇನು ಮಾಡತ್ತೆ, ನಮ್ಗೆ ಎಂಥದೂ ಕೊಡೋದಿಲ್ಲ. ಕೊಡೋನೊಬ್ಬನೇ ರಾಮ. ಶಾಶ್ವತ ಆನಂದ, ನಿಜಾನಂದ, ಬ್ರಹ್ಮಾನಂದ, ಪರಮಾನಂದ. ಇವತ್ತು ರಾಜಾರಾಮ್ ಮಹಾರಾಜರದ ಅಭಂಗದಲ್ಲಿ ಹಾಕಿದ್ದಾರೆ ಅಮಲು ಅಂತ, ಅದೊಂದು ನಶ ಅಂತೆ. ಏನು? ಪರಮಾತ್ಮನಲ್ಲಿ ಇರುವುದು ಒಂದು ನಶ. ಅಂಥ ನಶ ಯಾರಿಗೆ ಬರುತ್ತೋ ಅವನು ಸದಾ ಬ್ರಹ್ಮಾನಂದದಲ್ಲಿರ್ತಾನೆ. ಅವನು ಭಗವಂತನ ಹೊರತಾಗಿ ಇನ್ನೇನು ಬೇಕಾಗುವುದೇ ಇಲ್ಲ. ಇಂದಿನ ಬೋಧವಚನ, ರಾಮಕರ್ತ ಅಂತ ಯಾರು ಹೇಳ್ತಾರೋ ಅವನು ಸುಖಿಯಾಗಿರ್ತಾನೆ, ನಾನು ಕರ್ತ ಅವನು ಹೇಳುವನು ದುಃಖಿಯಾಗಿರ್ತಾನೆ. ನಾನು ಕರ್ತ ನನ್ನ ಮಗನಿಗೆ MBA ಸೀಟ್ ಸಿಗ್ತೀರಿ, ಅಮೆರಿಕಾದಲ್ಲಿ 4 ಲಕ್ಷ ರೂಪಾಯಿ ಸಂಬಳ ಇದೆ. ಯಾರು? ನಾನು ಕಳಿಸಿದ್ದು ರೀ, ನಮ್ಮ ಮಗನಿಗೆ ನಾನು ಓದಿಸಿದ್ದು ರೀ ಅನ್ನೋದು ನಾನು. ಅದೇ ಮಗ ನಾಳೆ ಅಮೆರಿಕದಿಂದ ವಾಪಸ್ ಬರಲಿಲ್ಲ ಅಂದವಾಗ ಏನಾಗುತ್ತೆ, ನಾನು ಅನ್ನೋದಕ್ಕೆ ಬಹಳ ದುಃಖ ಆಗುತ್ತೆ. ಆದರೆ ರಾಮಕರ್ತ ರಾಮಿಚ್ಛೆಯಿಂದ ಹೋಗಿದ್ದಾನ್ರಿ. ಅವನು ಅಮೆರಿಕಾದಲ್ಲಿ ರಾಮಿಚ್ಛೆಯಿಂದ ಗಳಿಸ್ತಾನೆ, ಏನು ರಾಮಿಚ್ಛೆಯಿಂದ ಮಾಡ್ತಾನೆ ಅನ್ನೋದ್ರಲ್ಲಿ ಜವಾಬ್ದಾರಿ ರಾಮನಿಗಿರುತ್ತೆ. ನಮಗೆ ಯಾವ ಥರವಾದ ಜವಾಬ್ದಾರಿ ಇರುವುದಿಲ್ಲ. ಜಾನಕಿ ಜೀವನ ಸ್ಮರಣ
ಜೈ ಜೈ ರಾಮ್.